ವಿವಾಹ. ಅಣ್ಣ 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 ಎಲ್ಲೋದ ಎಲ್ಲೂ ಕಾಣಿಸ್ತಾನಲ್ಲ ಏನೋ. ಬಸವರಾಜ್ ಬನ್ನಿ. ಅಣ್ಣ ನೋಡಿದ್ರ? ಅಣ್ಣ ಹೊರಗಡೆ ಹೋದ್ರು. ಸರಿ ಹೋಗಿ. ಆರ್ತಿ, ಏನು ಯೋಚನೆ ಮಾಡ್ತಿದ್ಯಾ? ಸೂರ್ಯನ ಹತ್ರ ಯಾವಾಗ ಮಾತಾಡ್ತೀಯ? ಅಲ್ಲ ಆರ್ತಿ, ಎಷ್ಟು ದಿನ ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳಿತೀಯ ನೀನು? ಇದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ, ಜೊತೆಗೆ ಮಗು ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ನಿನಗೆ ಗೊತ್ತಲ್ವಾ, ಶುರುವಿನ ದಿನದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತ. ಮಾತಾಡ್ತೀನಮ್ಮ, ಈಗಲೇ ಮಾತಾಡ್ತೀನಿ. ಹಲೋ ಭಾಸ್ಕರ್, ಏನ್ ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ಎಲ್ಲ ಸರಿಯಾಗಿದೆ ತಾನೆ? ಸೂರ್ಯ ಅವ್ರು ಹುಷಾರಾಗಿದ್ದಾರಾ? ಇಲ್ಲ ಅದಕ್ಕೆ ಯಾವುದು ಸರಿಗಿಲ್ಲ. ನೀವು ಬೇಗ ಬಾಕ್ಸಿಂಗ್ ಕ್ಲಬ್ ಹತ್ರ ಬನ್ನಿ, ಎಲ್ಲ ವಿಷಯ ಅಲ್ಲೇ ಹೇಳ್ತೀನಿ. ಮತ್ತೆ ಏನಾಯ್ತು? ಅದಕ್ಕೆ ನಾನು ನಿಮಗೇನು ಹೇಳೋದಿಲ್ಲ, ಆದರೆ ಸೂರ್ಯಣ್ಣ ಮಾಡ್ತಿರೋದು ಮಾತ್ರ ಯಾವುದು ಸರಿ ಇಲ್ಲ. ಅವನ್ನ ನೀವೇ ತಡಿಬೇಕು. ನಾನು ಈಗಲೇ ಬರ್ತೀನಿ ಭಾಸ್ಕರ್. ಸರಿ ಅದಕ್ಕೆ. ಆರ್ತಿ, ಹೇಗಾಯ್ತಮ್ಮ? ಏನು ಅಂತ ಗೊತ್ತಾಗ್ತಿಲ್ಲಮ್ಮ. ಸೂರ್ಯ ಅವರು ತಾನು ಮಾಡಿದ ತಪ್ಪಿಗೆ ತಾನೇ ಶಿಕ್ಷೆ ಕೊಟ್ಕೊಳಕ್ ಹೊರಟಿದಾರಂತೆ. ನಾನು ಈಗಲೇ ಹೋಗಿ ಬರ್ತೀನಿ. ಆರ್ತಿ, ಸೂರ್ಯನ ನೀನು ಮನ್ಸಾರೆ ಪ್ರೀತಿಸ್ತಾ ಇದೀಯ. ಅದಕ್ಕೆ ನೋಡು, ಸೂರ್ಯನ್ ಸಿಟ್ಟು, ನಿನ್ ಸ್ವಾಭಿಮಾನ ಎಲ್ಲ ಮರ್ತು ಬಿಟ್ಟಿದ್ಯಾ ನೀನು. ಅವ್ರಿಗೇನಾದ್ರೂ ಆಗತ್ತೆ ಅಂದ್ರೆ ನೀನು ಇಷ್ಟೊಂದು ಚಡ್ಪಡಿಸ್ತೀಯ. ಶಶಾಂಕನ್ ವಿಷಯದಲ್ಲಿ ನೀನು ಹೀಗೆ ಚಡ್ಪಡಿಸಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಈ ನಿನ್ ಪ್ರೀತಿನೇ ನಿಮ್ಮಿಬ್ರನ್ನ ಶಾಶ್ವತವಾಗಿ ಬೆಸೆಯುತ್ತೆ. ಆ ಬೆಸುಗೆ ಇನ್ನಷ್ಟು ಬಿಗಿ ಆಗ್ತಾ ಹೋಗುತ್ತೆ, ಯಾವತ್ತೂ ಸಡ್ಲ ಆಗಲ್ಲ. ಹೋಗರ್ತಿ, ಹೋಗಿ ನಿನ್ನ ಸೂರ್ಯನ ಕಾಪಾಡು. ಹೋಗು. ಬರ್ತೀನಿ. ನಾವು ನಮ್ಮ ಸೀನಿಯರ್ ಕೋಚು ಎಲ್ಲರೂ ಹೇಳಿದ್ವಿ ಬೇಡ ಅಂತ, ಆದರೆ ಅವ್ನು ನಮ್ಮ ಮಾತೇ ಕೇಳಿಲ್ಲ. ಈಗ ನೋಡು, ಬಾಕ್ಸಿಂಗ್ ಕಾಂಪಿಟೇಷನ್ಗೆ ಫಾರಮ್ ಅಪ್ಲಿಕೇಶನ್ ಫಿಲ್ ಆಗಿದೆ. ಇದು ತುಂಬ ಡೇಂಜರಸ್ ಫೈಟ್. ಈ ಫೈಟ್ಗೆ ಸೂರ್ಯ ಅವ್ರು ಫಿಟ್ ಆಗಲ್ಲ. ನೀವು ಹೇಳ್ತಿರೋದು ಸರಿ. ಹೋದ ಸತಿ ಅಣ್ಣನ ರಿಸ್ಟ್ ಗೇಟ್ ಬಿದ್ದಿತ್ತು, ಜೊತೆಗೆ ಆದಿತ್ಯನ ಕಿಡ್ನಾಪರ್ಸಿಂದ ಕಾಪಾಡ್ಬೇಕಾರೆ ಹೊಟ್ಟೆ ಗೇಟ್ ಬಿದ್ದಿತ್ತು. ಮತ್ತೆ ಅದೇ ಜಾಗ ಗೇಟ್ ಬಿದ್ದರೆ ಅವ್ರ ಪ್ರಾಣಕ್ಕೆ ಅಪಾಯ. ಈ ಸರ್ತಿ ಫೈಟ್ ಮಾಡ್ತಾ ಇರೋದು 3 ವರ್ಷದಿಂದ ಚಾಂಪಿಯನ್ ಆಗಿರೋ ವಿಲಿಯಂ. ಸರ್, ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ. ಏನಾದರೂ ಪರ್ಸನಲ್ ರೀಸನ್ನು ಇಲ್ಲಾಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವ್ರನ್ನ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ಹಾಗೆ ಮಾಡಿ ಪ್ಲೀಸ್. ಸಾರಿ ಮೇಡಮ್, ಈ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಇದು ಓಪನ್ ಕಾಂಪಿಟೇಷನ್. 18 ವರ್ಷ ಮೇಲ್ಪಟ್ಟವರು 10,000 ಫೀಸ್ ಕಟ್ಟಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೂರ್ಯ ಅವರು ಈ ಕಾಂಪಿಟೇಷನಲ್ಲಿ ಭಾಗವಹಿಸಬಾರ್ದು ಅಂದರೆ ಅವರೇ ವಿಡ್ರಾ ಮಾಡ್ಕೊಬೇಕು. ನಾವೇನು ಮಾಡೋಕ್ಕಾಗಲ್ಲ. ಸರ್, ನೀವೇ ಹೇಗಾದರೂ ಮಾಡಿ ತಡೀರಿ. ನಿಮಗೆ ಗೊತ್ತಲ್ವಾ ಇದು ಸೂರ್ಯ ಅವ್ರ ಜೀವಕ್ಕೆ ಅಪಾಯ ಐತೆ ಅಂತ. ಸಾರಿ ಮೇಡಮ್, ನಾವೆಲ್ಲರೂ ಹೇಳಿದ್ರಿ, ಆದರೆ ಅವ್ರು ಕೇಳಲ್ಲ ಅಂತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಈಗ ನೀವೇ ಏನಾದರೂ ಮಾಡಿ ತಡಿಬೇಕು. ಈ ಸಂಜೆನೇ ಕಾಂಪಿಟೇಷನ್. ಭಾಸ್ಕರ್, ಇವಾಗ ಏನು ಮಾಡೋದು? ಈಗ ಸೂರ್ಯ ಅವ್ರನ್ನ ತಡೆಯೋದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಅವ್ರು ಯಾರ ಮಾತನ್ನು ಕೇಳೋದಿಲ್ಲ. ಅಪ್ಪಂಗೆ ಫೋನ್ ಮಾಡಿ ಹೇಳೋಣ ಅಂದ್ರೆ ನಾಳೆ ಅಮ್ಮಂಗೆ ಮಂಡಿ ಆಪರೇಷನ್ ಇದೆ.
ಅಮ್ಮಂಗೇನಾದ್ರೂ ಗೊತ್ತಾದ್ರೆ ಅವ್ರ ಆಪರೇಷನ್ ಕೂಡ ಮಾಡಿಸ್ಕೊಳ್ದೆ ಓಡ್ ಬಂದ್ಬಿಡ್ತಾರೆ. ಅಮ್ಮ ಇಲ್ಲಾಂದ್ರೆ ಏನಾಯ್ತು, ಮನೆ ಜವಾಬ್ದಾರಿನ ನನ್ಗೆ ವಹಿಸಿ ಹೋಗಿದಾರಲ್ವಾ. ಹೇಗಾದ್ರೂ ಮಾಡಿ ನಾನೇ ಸೂರ್ಯ ಅವ್ರನ್ನ ತಡಿಬೇಕು. ಮಿಸ್ಟರ್ ಪದ್ಮನಾಭ್, ಎಲ್ಲ ಅರೇಂಜ್ಮೆಂಟ್ಸು ಮಾಡಾಗಿದೆ. ಆದರೆ ನಾನು ಬರೋದಕ್ಕಾಗಲ್ಲ. ಗೊತ್ತು, ಮುಖ್ಯಮಂತ್ರಿಗಳು ಉದ್ಘಾಟನೆ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ನೋಡಿ, ಏನೇ ಎಮರ್ಜೆನ್ಸಿ ಇದ್ರೂ ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು. ಸೂರ್ಯ, ಅದಕ್ಕೆ ನೀವೇನು ಮಾತಾಡ್ಬೇಡಿ. ನಾನು ನಿರ್ಧಾರ ಮಾಡಾಗಿದೆ. ನಿಮ್ಮ ಅತ್ತಿಗೆ ಮಾತು ಕೇಳೋದಿಲ್ವಾ? ಪ್ಲೀಸ್ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ. ನೀವು ಅರ್ಪಿತಂಗೆ ಮಾತು ಕೊಟ್ಟಿದ್ರಿ ನಾನು ಬಾಕ್ಸಿಂಗ್ ಮಾಡೋದಿಲ್ಲ ಅಂತ. ಅವಳು ಕೊಟ್ಟ ಮಾತನ್ನ ಮುರಿತೀರಾ? ಸೂರ್ಯ, ನಿಮ್ಮ ಆರತಿ ಮಧ್ಯೆ ನಡೆದಿದ್ದು ಕ್ಷಮಿಸಿ ಅದಕ್ಕೆ. ನಾನು ಇದುವರೆಗೂ ಯಾವತ್ತೂ ನಿಮ್ಮ ಮಾತಿಗೆ ಎದುರಾಡಿಲ್ಲ. ನೋಡಿ, ಆರತಿಯವರು ನನ್ನ ಹೆಂಡತಿನೇ ಅಲ್ಲ. ಅವ್ರು ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನನ್ನ ಮಗಳಿಗೆ ತಾಯಿ ಮಾತ್ರ ಅಷ್ಟೇ. ನನಗೆ ಗೊತ್ತು, ಸೂರ್ಯ ಅವ್ರು ನನಗೆ ಹೆಂಡತಿ ಸ್ಥಾನ ಕೊಟ್ಟಿಲ್ಲ, ಯಾವತ್ತಿಗೂ ಕೊಡೋದಿಲ್ಲ ಅಂತ. ಆದ್ರೆ ನಾನು ನಿಮ್ಮನ್ನ ಗಂಡ ಅಂತ ಒಪ್ಕೊಂಡಿದ್ದೀನಿ. ನೀವು ಪದೇ ಪದೇ ನನ್ನ ಮುಂದೆ ಯಾಕೆ ಬರ್ತೀರಾ? ಎಷ್ಟು ಸತಿ ಹೇಳಿದ್ದೀನಿ ನಿಮ್ಗೆ? ನೋಡಿ, ನನ್ನ ಇದ್ ಕಡೆ ಎಲ್ಲ ಬರಬೇಡಿ. ನೀವು ಮೊದಲು ಇಲ್ಲಿಂದ ಹೊರಡಿ. ಆರ್ತಿ, ಸೂರ್ಯ ಅವ್ರನ್ನ ತಡೆಯೋದಕ್ಕೆ ನಿನಗೆ ಮಾತ್ರನೇ ಸಾಧ್ಯ. ಇವತ್ತು ನೀವು ಎಲ್ಲೂ ಹೋಗೋದಿಲ್ಲ. ಇಷ್ಟು ದಿನ ನೀವು ಹೇಳಿದ್ದನ್ನ ನಾನು ಕೇಳ್ತಾ ಇದ್ದೆ. ಇವತ್ತು ನಾನು ಹೇಳಿದ್ದನ್ನ ನೀವು ಕೇಳಲೇಬೇಕು. ಮದ್ವೆ ಆದ್ಮೇಲೆ ಗಂಡ ಹೆಂಡತಿಗೆ ಸಮಾನವಾದ ಹಕ್ಕಿರುತ್ತೆ. ಆ ಹಕ್ಕನ್ನ ನನ್ನಿಂದ ಕಿತ್ಕೋಬೇಡಿ. ಯಾವ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಿಮ್ಗೆ? ಯಾವ ವಿಷಯಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ನೀವು? ನಿಮ್ಮನ್ನು ನೀವೇ ಯಾಕೆ ತಪ್ಪಿತಸ್ಥ ಅನ್ಕೋತಾ ಇದ್ದೀರಾ? ಏನೋ ನಾವು ಮಾಡಿದ್ರಲ್ಲಿ ತಪ್ಪು ಅಂತ ನನಗೇನು ಅನಿಸ್ತಾ ಇದೆ. ನನ್ನ ಮಾತಿನ ಮುಗ್ದಿಲ್ಲ ಸೂರ್ಯ ಅವರೇ. ನನಗೆ ಹೋಗಕ್ ಬಿಡಿ ಆರ್ತಿ ಅವ್ರೆ. ನಾನು ನಿಮ್ಮನ್ನ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಮಾತು ಮುಗಿಯೋವರೆಗೂ ನೀವೆಲ್ಲೂ ಹೋಗೋ ಹಾಗಿಲ್ಲ. ಆರ್ತಿ ಅವರೇ, ನನಗೆ ಸಿಟ್ಟು ಬರ್ಸ್ಬೇಡಿ. ಸಿಟ್ಟು 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 ನಿಮ್ಮೊಬ್ರಿಗೆ ನಾನು ಸಿಟ್ಟು ಬರೋದು? ನನಗೂ ಸಿಟ್ಟು ಬರುತ್ತೆ. ಏನಂದ್ರೆ ನೀವು ನಮ್ಮಿಬ್ರು ಮಧ್ಯೆ ನಡೆದಿದ್ದಕ್ಕೆ ನಾನೇ ಹೊಣೆ, ನಾನೇ ಪ್ಲಾನ್ ಮಾಡಿ ಪಿತೂರಿ ಮಾಡಿದ್ದು ಅಂತ ಹೇಳಿದ್ರಿ ಅಲ್ವಾ? ಅಂಥದ್ದೇನು ಇಲ್ಲ. ಆ ಥರದ್ದೇನು ಇರ್ಲಿಲ್ಲ ಸೂರ್ಯ ಅವರೇ. ಏನಂದ್ರಿ ನೀವು? ನಮ್ಮಿಬ್ರು ಮಧ್ಯೆ ನಡೆದಿದ್ದು ಪಾಪ ಅಂದ್ರಿ ಅಲ್ವಾ? ಅದು ಪಾಪ ಅಲ್ಲ ಸೂರ್ಯ ಅವರೇ, ಅದು ಪ್ರೀತಿ.
ನಿರೀಕ್ಷೆಗಳಿಲ್ಲದ ಪ್ರೀತಿ. ಅವತ್ತು ತೋಟದಲ್ಲಿ ಹೇಳಿದ್ದು ಸುಳ್ಳಲ್ಲ, ಅದು ನಿಜ. ಇವತ್ತಿಗೂ ನಾನು ಎಲ್ಲರ ಮುಂದೆನೂ ಹೇಳ್ತೀನಿ, ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಹೆಂಡತಿ ಗಂಡನ ಪ್ರೀತಿಸೋದು ಅಲ್ಲ ಸೂರ್ಯ ಅವರೇ, ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಮನಸಾರ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸೂರ್ಯ ಅವರೇ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನಾನು ನಿಮ್ಮನ್ನ ಏನ್ ಕೇಳ್ತಾ ಇದ್ದೀನಿ ಅಂತ ನಿಮಗೆ ಕೇಳಿಸ್ತಾ ಇಲ್ವಾ? ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸೂರ್ಯ ಅವರೇ, ಐ ಲವ್ ಯು. ಹೌದು ಸೂರ್ಯ ಅವರೇ, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಮನಸಾರ ಇಷ್ಟಪಡ್ತಾ ಇದ್ದೀನಿ, ತುಂಬಾ ಪ್ರೀತಿಸ್ತಾ ಇದ್ದೀನಿ ಸೂರ್ಯ ಅವರೇ. ನಿಜ ಹೇಳ್ತಾ ಇದ್ದೀನಿ, ನನ್ನ ಪ್ರೀತಿಲಿ ಯಾವುದೇ ರೀತಿ ಸ್ವಾರ್ಥ ಇಲ್ಲ. ನಾನು ನಿಮ್ಮನ್ನ ಬಲವಂತವಾಗಿ ವಶ ಪಡಿಸ್ಕೊಳ್ತಾ ಇಲ್ಲ ಸೂರ್ಯ ಅವರೇ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸೂರ್ಯ ಅವರೇ. ನೀವು ಯಾವಾಗ್ಲೂ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನಾನು ಆಸೆ ಪಟ್ಟಿದ್ದು, ನಿಮ್ಮನ್ನ ಬಲವಂತವಾಗಿ ವಶ ಪಡಿಸ್ಕೊಳಕಲ್ಲ ಸೂರ್ಯ ಅವರೇ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಾನು ಯಾವತ್ತೂ ಅರ್ಪಿತವ್ರ ಜಾಗನ ತಗೊಳಕ್ಕೆ ಪ್ರಯತ್ನ ಮಾಡ್ದೋಳೆ ಅಲ್ಲ. ನಾನು ಹೇಳ್ದೆ ಅಂತ ನೀವು ನನ್ನ ಮಕ್ಕಳನ್ನ ಹಳ್ಳಿ ಕರ್ಕೊಂಡು ಹೋದ್ರಿ, ನನಗೆ ತುಂಬಾ ಸಂತೋಷ ಆಯ್ತು. ರಜನ ಮಕ್ಕಳ ಜೊತೆ ಕಳೀಲಿ ಅಂತ ನಾನು ನಿಮ್ಮಿಂದ ಫೋನ್ ಕೂಡ ಕಿತ್ಕೊಂಡೆ, ಆಗ್ಲೇ ನೀವು ನಮ್ಮನ್ನ ಸಿಟ್ ಮಾಡ್ಕೊಂಡಿರ್ಲಿಲ್ಲ. ಮಕ್ಕಳ ಜೊತೆ ನಗ್ತಾ ಆಟಾಡ್ತಿದ್ದನ್ನ ನೋಡಿ ತುಂಬಾ ಖುಷಿಯಾಗಿತ್ತು. ಸಂತೋಷ ಬಿಟ್ಟು ನಿಮ್ಮಿಂದ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಸೂರ್ಯ. ಪ್ರೀತಿ ಅನ್ನೋದು ವಶ ಪಡಿಸ್ಕೊಳ್ಳೋದಲ್ಲ, ಯಾವುದೇ ಸ್ವಾರ್ಥ ಇಲ್ಲದೆ ಅವ್ರ ಖುಷಿಯಲ್ಲೇ ನನ್ ಖುಷಿ ಇದೆ ಅಂತ ಅನ್ಕೊಂಡು ಸಂತೋಷ ಪಡೋದನ್ನೇ ಪ್ರೀತಿ ಅಂತ ಹೇಳ್ತಾರೆ ಸೂರ್ಯ ಅವರೇ. ನಾನು ಅದನ್ನೇ ಮಾಡಿರೋದು. ಜೀವನದಲ್ಲಿ ಪ್ರೀತಿ ಆಗೋದು ಒಂದೇ ಸಾರಿ, ನಾನು ಅದನ್ನೇ ನಂಬಿದ್ದೆ. ನಾನು ಏನ್ ಮಾಡ್ಲಿ, ನನಗೆ ನಿಮ್ಮ ಮೇಲೆ ಯಾವಾಗ ಹೇಗ್ ಪ್ರೀತಿ ಶುರು ಆಯ್ತು ಅಂತ ಗೊತ್ತಿಲ್ಲ ಸೂರ್ಯ ಅವರೇ. ಈ ಪ್ರೀತಿ ಪಾಪದ ಹೆಸರು ಕೊಟ್ಟು ನಿಮಗೆ ನೀವೇ ಶಿಕ್ಷೆ ಕೊಟ್ಕೋಬೇಡಿ ಸೂರ್ಯ ಅವರೇ, ಪ್ಲೀಸ್. ತಪ್ಪು ನನ್ನಿಂದ ಆಗಿದೆ. ನಾನು ಅರ್ಪಿತ ಅಪರಾಧಿ. ನೀವು ಅರ್ಪಿತವ್ರ ದೃಷ್ಟಿಲಿ ಅಪರಾಧಿ ಅಂತ ಅನ್ಸಿದ್ರೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ. ಆದ್ರೆ ನೀವು ಈ ತರ ನಡ್ಕೊಳ್ಳೋದ್ರಿಂದ ಮನೆಯವರಿಗೆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಯೋಚನೆ ಮಾಡಿದ್ರೆ ಸೂರ್ಯ ಅವರೇ? ಮಕ್ಕಳು ನೀವು ಬೇಗ ಹುಷಾರಾಗ್ಲಿ ಅಂತ ಹಗಲು ರಾತ್ರಿ ದೇವ್ರ ಹತ್ರ ಬೇಡ್ಕೋತಾನೆ ಇರ್ತಾರೆ. ಆದ್ರೆ ನಿಮಗವ್ರು ಯಾರ ಬಗ್ಗೆನೂ ಪರಿವೇ ಇಲ್ಲ ಅಲ್ಲ. ನಿಮಗ್ ನೀವು ನೋವು ಕೊಟ್ಕೊಳ್ಳೋದಲ್ದೆ ನಿಮ್ ಮನೆಯವರಿಗೆ ಮಕ್ಕಳಿಗೂ ನೋವು ಕೊಡ್ತಾ ಇದ್ದೀರಾ, ನನಗೂ ನೋವು ಕೊಡ್ತಾ ಇದ್ದೀರಾ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಮನೆಯವ್ರ ಮೇಲೆ ಮಕ್ಕಳ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅಂತ ಕ್ಷಣನಾದ್ರೂ ಯೋಚನೆ ಮಾಡಿದ್ದೀರಾ? ಮಕ್ಕಳು ಅಪ್ಪನ ಆಸರೆ ಇಲ್ಲದೆ ಬದುಕ್ಬೇಕಾ? ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅರ್ಪಿತ್ ಅವ್ರಿಗೆ ಮಾತು ಕೊಟ್ಟಿದ್ದೀರಾ, ಅದನ್ನ ನಡೆಸ್ಕೊಟ್ಟಂಗ ಆಗತ್ತಾ? ಬಿಟ್ಟು ಸೂರ್ಯ ಅವ್ರೆ, ಹೀಗೆಲ್ಲ ಮಾಡಬೇಡಿ ಪ್ಲೀಸ್.
ನಾನು ಅರ್ಪಿತಾ ಹತ್ರ ಕ್ಷಮೆ ಕೇಳಲೇಬೇಕು. ಮುಂದೆ ನಾನು ಯಾರಿಗೂ ತೊಂದರೆ ಕೊಡಲ್ಲ. ನನ್ನ ತಪ್ಪಿಗೆ ನಾನು ಪಶ್ಚಾತ್ತಾಪ ಪಡಲೇಬೇಕು. ಅರ್ಪಿತಂಗೆ ಬಾಕ್ಸಿಂಗ್ ರಿಂಗ್ ಒಳಗಡೆ ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಈಗ ನಾನು ಹೋಗ್ಲೇಬೇಕು. ಕಡೆ ಉಸಿರಿರೋರ್ಗೂ ಹೋರಾಡ್ಲೇಬೇಕು. ಎಲ್ಲಿವರೆಗೂ ಅರ್ಪಿತಾ ನನ್ನನ್ನು ಕ್ಷಮಿಸಲ್ವೋ ಅಲ್ಲಿವರೆಗೂ ನಾನು ಹೋರಾಡಲೇಬೇಕು. ಅರ್ಪಿತಾ ನನ್ನನ್ನು ಕ್ಷಮಿಸಿದ್ರೆ ನಾನು ರಿಂಗಿಂದ ಸುರಕ್ಷಿತವಾಗಿ ಹೊರಗಡೆ ಬರ್ತೀನಿ. ಅಂದ್ರೆ ನಾನು ಅರ್ಪಿತಾ ಹತ್ರ ಹೊಟ್ಟೋಗ್ತೀನಿ. ನಾನು ಹೀಗೆ ಬದುಕಿದ್ರು ಅದಕ್ಕೆ ಅರ್ಥ ಇರೋದಿಲ್ಲ. ನಾನು ಅರ್ಪಿತನ ಹತ್ರ ಕ್ಷಮೆ ಕೇಳ್ತಾ ಇದ್ರೆ ನಾನು ಬದುಕಿದ್ದು ಸತ್ ಹಾಗೆ. ನಿಮ್ಮ ಮನಸ್ಸಿಂದ ಒಂದು ತಪ್ಪಿನ ಭಾರ ಇಳಿಸ್ಕೊಂಡು ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತೀರಾ? ಈ ಪುಟ್ಟ ಜೀವದ ಕತೆ ಏನು? ಅದಿನ್ನು ಕಣ್ಬಿಟ್ಟು ಪ್ರಪಂಚನ ನೋಡಿಲ್ಲ. ಇದೆಂತ ಶಿಕ್ಷೆ ಕೊಡ್ತಿದ್ದೀರಾ ಸೂರ್ಯ ಅವರೇ? ತಪ್ಪೇ ಅಲ್ದಿರೋ ತಪ್ಪಿಗೆ ನೀವು ಎಷ್ಟು ಜೀವಗಳನ್ನ ಬಲಿ ಕೊಡ್ತಿದ್ದೀರಾ ಅನ್ನೋ ಕಲ್ಪನೆ ಏನಾದ್ರೂ ಇದೆಯಾ ನಿಮ್ಗೆ? ಇದ್ಯಾವ ನ್ಯಾಯ ಸೂರ್ಯ ಅವರೇ? ಇದ್ಯಾವ ನ್ಯಾಯ? ಆರ್ತಿ, ಏನಾಯ್ತು? ಸೂರ್ಯ ಅವ್ರ ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ ತಾನೆ? ಏನಾಯ್ತು ಹೇಳು. ಎಷ್ಟೇ ಪ್ರಯತ್ನ ಪಟ್ರು ಅವ್ರನ್ನ ತಡೆಯಕ್ಕಾಗ್ಲಿಲ್ಲ ಅಕ್ಕ. ಸೂರ್ಯ ಅವ್ರು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಅಪ್ಪ ಬೇರೆ ಮನೇಲಿ ಇಲ್ಲ. ಈಗ ಅವ್ರನ್ನ ಯಾರು ತಡೆಯೋದು? ಆರ್ತಿ, ಆರ್ತಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ ನನ್ನ ಜೊತೆ. ಅಮ್ಮ, ಬಾ ನನ್ನ ಜೊತೆ. ಸೂರ್ಯ ಅವ್ರನ್ನ ತಡಿಕ್ ಹೋಗ್ಬೇಡ. ಅಮ್ಮ, ಯಾಕೆ ಹೇಳ್ತಾ ಇದ್ದೀರಾ? ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ. ನೀನ್ ಅವ್ರನ್ನ ತಡೆದ್ರೂ ಈ ಪಾಪ ಪ್ರಜ್ಞೆ ಮನ್ಸಲ್ಲಿ ಇಟ್ಕೊಂಡು ಅವ್ರು ಬದುಕೋದು ತುಂಬಾ ಕಷ್ಟ ಆಗುತ್ತೆ. ಒಂದಲ್ಲ ಒಂದ್ ರೀತಿಯಲ್ಲಿ ಅವರು ತಮಗ್ ತಾವು ಶಿಕ್ಷೆ ಕೊಟ್ಕೋತಾನೆ ಇರ್ತಾರೆ. ಅವ್ರ ಮನ್ಸಲ್ಲಿ ಎದ್ದಿರೋ ಈ ಚಂಡಮಾರುತನ ತಣ್ಣಗಾಗಕ್ ಬಿಡು. ಅಮ್ಮ, ಯಾಕೆ ನೀವು ಅರ್ಥ ಮಾಡ್ಕೋತಾ ಇಲ್ಲ? ಸೂರ್ಯರ್ ಕೋಚ್ ಕೂಡ ಹೇಳಿದ್ದಾರೆ ಈ ಮ್ಯಾಚ್ ಸೂರ್ಯರ್ ಪ್ರಾಣ ತುಂಬಾ ಅಪಾಯ ಇದೆ ಅಂತ. ಅವ್ರಿಗೇನಾದ್ರೂ ಆದ್ರೆ ಅವ್ರಿಗೇನು ಆಗಲ್ಲ ಆರ್ತಿ. ಅವ್ರು ಗೆಲ್ಲಿ ಅವ್ರು ಸುರಕ್ಷಿತವಾಗಿ ಬರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಸೂರ್ಯ ಅವರಿಗೆ ಇದು ತಾನು ಅರ್ಪಿತಾ ಕೊಟ್ಟ ಮಾತು ಮುರಿದಿದ್ದಕ್ಕೆ ಪ್ರಾಯಶ್ಚಿತ್ತ. ಆದ್ರೆ ನಿನಗೆ ಇದೊಂದು ಪರೀಕ್ಷೆ ಕಣೆ. ನೀನು ನಿನ್ನ ನಿರ್ಮಲವಾದ ಪ್ರೀತಿ ಮೇಲೆ ನಂಬಿಕೆ ಇಡು. ಆ ಪ್ರೀತಿ ಅವರನ್ನ ಗೆಲ್ಸುತ್ತೆ, ಸೋಲಕ್ ಬಿಡಲ್ಲ. ಅವರನ್ನ ತಡೆಯೋದು ನಿನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನೀನು ನಿನ್ನ ಪತ್ನಿ ಧರ್ಮವನ್ನ ನಿಭಾಯಿಸ್ತಾ ಅವ್ರ ಮನ್ಸಲ್ಲಿರೋ ಅಪರಾಧಿ ಭಾವನೆನ ಹೋಗ್ಲಾಡ್ಸು. ನನ್ನ ಮಾತು ನಿನ್ಗೆ ಅರ್ಥವಿಲ್ಲದ ಮಾತು ಅಂತ ಅನ್ನಿಸ್ಬೋದು. ಆದ್ರೆ ಆರ್ತಿ, ಪ್ರೀತಿಯಲ್ಲಿ ಏನೇ ಸಮಸ್ಯೆ ಬಂದ್ರೂ ಎದುರಿಸೋ ಶಕ್ತಿ ಇದೆ ಅನ್ನೋದು 100ಕ್ಕೆ 100 ಸತ್ಯ. ಆರ್ತಿ, ನನ್ನ ಮಾತು ಕೇಳು. ನೀನು ಸೂರ್ಯನ್ ಜೊತೆ ಹೋಗು. ಒಂದ್ ವೇಳೆ ಈ ಆಟದಲ್ಲಿ ಸೂರ್ಯ ಸೋತ್ರೆ ಅರ್ಪಿತಾ ಅವರನ್ನ ಕ್ಷಮಿಸಿಲ್ಲ ಅಂತ ಅರ್ಥ. ಈ ಆಟದಲ್ಲಿ ಅವ್ರು ಗೆದ್ದು ಬಂದ್ರೆ ಅರ್ಪಿತಾ ಅವರು ಸೂರ್ಯನ ಕ್ಷಮಿಸಿದ್ದಾರೆ ಅಂತ ನೀನ್ ಮನದಟ್ಟು ಮಾಡ್ಬೇಕು.
ಈ ಆಟ ಮುಗ್ದ್ಮೇಲೆ ಅವ್ರ ಪ್ರಾಯಶ್ಚಿತ್ತ ಪೂರ್ತಿ ಆಗುತ್ತೆ. ಆಟದಲ್ಲಿ ಅವ್ರು ಸೋಲಲ್ಲ ಕಣೆ, ಖಂಡಿತ ಗೆದ್ದೇ ಗೆಲ್ತಾರೆ. ನೋಡ್ತಾ ಇದ್ದೀನಿ.